ನಮಸ್ಕಾರ. ಗುಜರಾತ್ ವಿಮಾನ ದುರಂತದ ಬೆನ್ನಲ್ಲೇ ಬೋಯಿಂಗ್ 787 ವಿಮಾನಗಳ ತಾಂತ್ರಿಕ ದೋಷಗಳ ಬಗ್ಗೆ ಎಚ್ಚರಿಸಿದ ಎಂಜಿನಿಯರ್ ಜಾನ್ ಬರ್ನೆಟ್ ನಿಗೂಢ ಸಾವು ಪ್ರಕರಣ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಅಹಮದಾಬಾದ್ನಿಂದ ಲಂಡನ್ಗೆ ಹಾರಿದ ಏರ್ ಇಂಡಿಯಾದ ಬೋಯಿಂಗ್ 787 ವಿಮಾನ AI-171 ವಿಮಾನ ಜೂನ್ 12 ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಅಪಘಾತಕ್ಕೀಡಾಗಿದೆ. 230 ಮಂದಿ ಪ್ರಯಾಣಿಕರು ಮತ್ತು 12 ಸಿಬ್ಬಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಬೋಯಿಂಗ್ನ ಮಾಜಿ ಕ್ವಾಲಿಟಿ ಮ್ಯಾನೇಜರ್ ಅಂದರೆ ಗುಣಮಟ್ಟ ಪರಿಶೀಲನೆ ಮಾಡೋರು ಜಾನ್ ಬರ್ನೆಟ್ ಹಲವಾರು ಬಾರಿ ಕಳವಳವನ್ನು ವ್ಯಕ್ತಪಡಿಸಿದರು. ಗಡುವಿನ ಒಳಗಡೆ ವಿಮಾನ ನಿರ್ಮಾಣ ಮಾಡೋ ಒತ್ತಡದಲ್ಲಿ ಕಳಪೆ ಗುಣಮಟ್ಟದ ಭಾಗಗಳನ್ನು ನಿರ್ಮಿಸ್ತಾ ಇದ್ದಾರೆ ಅಂತ ಜಾನ್ ಆರೋಪ ಮಾಡಿದರು. ಹಾಗೆಯೇ 25% ಹಾರಾಟದಲ್ಲೇ ತುರ್ತು ಆಮ್ಲಜನಕ ವ್ಯವಸ್ಥೆ ವಿಫಲ ಆಗಬಹುದು ಅನ್ನೋ ಎಚ್ಚರಿಕೆಯನ್ನು ಸಹ ನೀಡಿದರು. ಬೋಯಿಂಗ್ ವಿರುದ್ಧ ಅವರು ಹೂಡಿದ್ದ ಮೊಕದ್ದಮೆಯ ವಿಚಾರಣೆ ನಡೀತಾ ಇತ್ತು. ಆದರೆ 2024 ಮಾರ್ಚ್ನಲ್ಲಿ ದಕ್ಷಿಣ ಕೆರೋಲಿನಾದಲ್ಲಿ ಬರ್ನೆಟ್ ನಿಗೂಢವಾಗಿ ಶವವಾಗಿ ಪತ್ತೆಯಾಗಿದ್ರು. ಆದರೆ ಪೊಲೀಸರು ಮಾತ್ರ ಇದು ಕೊಲೆಯಲ್ಲ, ಆತ್ಮಹತ್ಯೆ ಅಂತ ಹೇಳಿದರು. ಬೋಯಿಂಗ್ 787 ವಿಮಾನದಲ್ಲಿರೋ ಹಲವು ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಬೋಯಿಂಗ್ ಎಂಜಿನಿಯರ್ ಸ್ಯಾಮ್ ಸಲೆಹೋಪ್, ಜಾನ್ ಬರ್ನೆಟ್ ಮತ್ತು ಸ್ಪಿರಿಟ್ ಏರೋಸಿಸ್ಟಮ್ಸ್ ಗುತ್ತಿಗೆದಾರ ರಿಚರ್ಡ್ ಸ್ಕ್ಯೂವಾರ್ಸ್ ಹಲವು ಬಾರಿ ಪ್ರಸ್ತಾಪ ಮಾಡಿದರು. ಈ ದೋಷಗಳ ಬಗ್ಗೆ ಬಹಿರಂಗವಾಗಿ ಪ್ರಶ್ನಿಸಿದ ಅವರನ್ನು ಬೆದರಿಸಲಾಗಿತ್ತು ಅಂತ ಹೇಳಿದರು. ಈ ಪೈಕಿ ಎಂಜಿನಿಯರ್ ಜಾನ್ ಬರ್ನೆಟ್ 2024 ಮಾರ್ಚ್ ತಿಂಗಳಿನಲ್ಲಿ ನಿಗೂಢವಾಗಿ ಮೃತಪಟ್ಟಿದ್ರು. ಬೋಯಿಂಗ್ ಸಂಸ್ಥೆ 787 ಡ್ರೀಮ್ ಲೈನರ್ ಸಿರೀಸ್ ವಿಮಾನಗಳನ್ನು 2007ರಲ್ಲಿ ಪರಿಚಯ ಮಾಡಿದೆ. ಬೋಯಿಂಗ್ 77ಗಿಂತ ಹೆಚ್ಚು ಇಂಧನ ಸಾಮರ್ಥ್ಯ ಹೊಂದಿರೋ ಬೋಯಿಂಗ್ 787 ವಿಮಾನ 2009 ಡಿಸೆಂಬರ್ನಲ್ಲಿ ಮೊದಲ ಬಾರಿಗೆ ಹಾರಾಟವನ್ನು ಆರಂಭ ಮಾಡಿದೆ. ಮೊದಲು ವಾಣಿಜ್ಯ ಬೋಯಿಂಗ್ 787 ಹಾರಾಟ 2012ರಲ್ಲಿ ಪ್ರಾರಂಭ ಆಗಿದೆ. 2014ರಲ್ಲಿ ಏರ್ ಇಂಡಿಯಾ ಬೋಯಿಂಗ್ 787 ವಿಮಾನವನ್ನು ಖರೀದಿಸಿದೆ. ಅದಾದ ಬಳಿಕ ನಿರಂತರವಾಗಿ ಹಲವು ಸಮಸ್ಯೆಗಳು ಕೂಡ ಕಂಡುಬಂದಿದೆ. ವಿಮಾನದಲ್ಲಿನ ಸಮಸ್ಯೆಯನ್ನು ಬೊಟ್ಟು ಮಾಡಿದವರು ಬೋಯಿಂಗ್ ಎಂಜಿನಿಯರ್ ಸ್ಯಾಮ್ ಸಲೆಹೋಪರ್ ಕೂಡ ಬೋಯಿಂಗ್ನಲ್ಲಿರೋ ಸಮಸ್ಯೆಗಳ ಬಗ್ಗೆ ಬೊಟ್ಟನ್ನು ಮಾಡಿದರು. ಸುಮಾರು 17 ವರ್ಷಗಳ ಅನುಭವ ಇರೋ ಅವರು ವಿಮಾನಗಳನ್ನು ಸರಿಯಾಗಿ ಜೋಡಿಸಿಲ್ಲ ಅಂತ ಆರೋಪ ಮಾಡಿದರು. ಕಾರ್ಮಿಕರು ಒತ್ತಡದಿಂದಾಗಿ ವಿಮಾನದ ಭಾಗಗಳನ್ನು ಸರಿಯಾಗಿ ಜೋಡಿಸಿಲ್ಲ, ಇದರಿಂದಾಗಿ ಬಿರುಕುಗಳು ಉಂಟಾಗೋ ಸಾಧ್ಯತೆ ಇದೆ ಅಂತ ಹೇಳಿದರು. ಅವರು ಹೇಳಿದಂತೆ ಹಲವಾರು ಬಾರಿ ಬೋಯಿಂಗ್ 787 ವಿಮಾನದ ವಿಂಡ್ಶೀಲ್ಡ್ನಲ್ಲಿ ಬಿರುಕು ಕಂಡುಬಂದಿದೆ. 29 ವಿಮಾನಗಳ ತಪಾಸಣೆ ಮಾಡಿದ್ದು ಈ ಪೈಕಿ 98.7% ವಿಮಾನಗಳಲ್ಲಿ ಹೆಚ್ಚಿನ ಅಂತರಗಳಿದೆ ಅಂತಲೂ ಕೂಡ ಹೇಳಿದರು. ಈ ಎಲ್ಲ ಆರೋಪಗಳನ್ನು ಆಂತರಿಕವಾಗಿ ನಿರಾಕರಿಸಲಾಗಿದೆ ಮತ್ತು ಈ ವಿಷಯದ ಬಗ್ಗೆ ಮತ್ತೊಮ್ಮೆ ಮಾತನಾಡದಂತೆ ಎಚ್ಚರಿಸಲಾಗಿದೆ ಅಂತ ಹೇಳಿದರು. ಸ್ಪಿರಿಟ್ ಏರೋಸಿಸ್ಟಮ್ಸ್ನ ಗುತ್ತಿಗೆದಾರರಾದ ರಿಚರ್ಡ್ ಸ್ಕ್ಯೂವಾರ್ಸ್ ವಿಮಾನದಲ್ಲಿ ಅಸಮರ್ಪಕವಾಗಿ ರಂಧ್ರಗಳನ್ನು ಕೊರಿಲಾಗ್ತಾ ಇದೆ ಅಂತ ದೂರಿದರು. 2023ರಲ್ಲಿ ಬೋಯಿಂಗ್ ಮತ್ತು ಸ್ಪಿರಿಟ್ ಏರೋಸಿಸ್ಟಮ್ಸ್ನ ಸಮಸ್ಯೆ ಬಗ್ಗೆ ಧ್ವನಿಯನ್ನು ಎತ್ತಿದ್ರು. ಆದರೆ 2024 ಆರಂಭದಲ್ಲಿ ಅವರನ್ನು ವಜಾಗೊಳಿಸಲಾಗಿದೆ. ತಾನು ಮಾಡಿದ ಆರೋಪಕ್ಕೆ ಪ್ರತಿಕಾರವನ್ನು ತೀರಿಸಿಕೊಳ್ಳಲಾಗ್ತಾ ಇದೆ ಅಂತ ಆರೋಪ ಮಾಡಿ ರಿಚರ್ಡ್ ಸ್ಕ್ಯೂವಾರ್ಸ್ 2 US ಏಜೆನ್ಸಿಗಳಿಗೆ ದೂರುಗಳನ್ನು ಸಲ್ಲಿಸಿದರು. ಬೋಯಿಂಗ್ ವಿಮಾನದಲ್ಲಿನ ಸಮಸ್ಯೆಗಳು. ಬೋಯಿಂಗ್ 787-8 ಡ್ರೀಮ್ ಲೈನರ್ 248 ಪ್ರಯಾಣಿಕರನ್ನು ಸಾಗಿಸೋ ಸಾಮರ್ಥ್ಯದ ವಿಮಾನ. ಇಂಧನ ಬಳಕೆಯನ್ನು 25%ನಷ್ಟು ಕಡಿಮೆ ಮಾಡುತ್ತೆ. ಆದರೆ ಈ ವಿಮಾನದಲ್ಲಿ ಹಲವು ಸಮಸ್ಯೆಗಳು ಇರೋದು ಹಲವು ಬಾರಿ ರುಜುವಾತಾಗಿದೆ. ಇತ್ತೀಚೆಗೆ 2024 ಡಿಸೆಂಬರ್ನಲ್ಲಿ ನವದೆಹಲಿಯಿಂದ ಬರ್ಮಿಂಗ್ ಹ್ಯಾಮ್ಗೆ ಪ್ರಯಾಣಿಸ್ತಾ ಇದ್ದ AI-113 ವಿಮಾನದಲ್ಲಿ ಸೋರಿಕೆ ಕಾಣಿಸಿಕೊಂಡಿತ್ತು. ವಿಮಾನ ಆರಂಭವಾದ 2 ವರ್ಷಗಳಲ್ಲಿ ಅಂದರೆ 2013 ಮಾರ್ಚ್ನಲ್ಲಿ ಜಪಾನ್ ಏರ್ಲೈನ್ಸ್ 787 ವಿಮಾನದಲ್ಲಿ 2 ಬಾರಿ ಇಂಧನ ಸೋರಿಕೆ ಕಂಡುಬಂದಿದೆ. ಹಾರಾಟ ಕೂಡ ನಿಲ್ಲಿಸಲಾಗಿತ್ತು. ಹಾಗೆಯೇ ಯುನೈಟೆಡ್ ಏರ್ಲೈನ್ಸ್ ಬೋಯಿಂಗ್ 787 ವಿಮಾನದಲ್ಲಿ ಬ್ಯಾಟರಿಗಳ ಸಮಸ್ಯೆ ಕಂಡುಬಂದಿದೆ. ಈ ಬಗ್ಗೆ ಸಮಗ್ರ ಪರಿಶೀಲನೆ ನಡೆಸುವ ನಿಟ್ಟಿನಲ್ಲಿ 2 ವಿಮಾನಯಾನ ಸಂಸ್ಥೆಗಳು ಬೋಯಿಂಗ್ 787 ವಿಮಾನ ಹಾರಾಟವನ್ನು ನಿಲ್ಲಿಸಿದೆ. ಇನ್ನು ಭಾರತದಲ್ಲಿ ಹೆಚ್ಚಿನ ಮಟ್ಟದ ಗುಡುಗು ಸಹಿತ ಮಳೆ ಇರುವಾಗ ಈ ವಿಮಾನವನ್ನು ಹಾರಿಸಿದಂತೆ ಏರ್ ಇಂಡಿಯಾಗೆ ಬೋಯಿಂಗ್ ಸಲಹೆಯನ್ನ ನೀಡಿತು. ಇದರಿಂದಾಗಿ ದೆಹಲಿ ಟೋಕಿಯೋ ಮಾರ್ಗದಲ್ಲಿ ಬೋಯಿಂಗ್ 787 ಹಾರಾಟ ನಿಲ್ಲಿಸಲಾಗಿತ್ತು. ಏರ್ ಇಂಡಿಯಾ ದೆಹಲಿ ಕೋಲ್ಕತ್ತಾ 787 ವಿಮಾನದ ವಿಂಡ್ ಶೀಲ್ಡ್ ಬಿರುಕು ಬಿಟ್ಟಿರೋ ಘಟನೆ ಕೂಡ ನಡೆದಿತ್ತು. ಹಾರಾಟವನ್ನು ಆರಂಭ ಮಾಡಿದ 14 ತಿಂಗಳಲ್ಲೇ ಏರ್ ಇಂಡಿಯಾ ಬೋಯಿಂಗ್ 787ನಲ್ಲಿ 136 ಸಣ್ಣ ದೋಷಗಳು ಕಾಣಿಸಿಕೊಂಡಿದೆ.
2015ರಿಂದ 2024 ನಡುವೆ ಏರ್ ಇಂಡಿಯಾ ಬೋಯಿಂಗ್ 787 ವಿಮಾನಗಳಲ್ಲಿ ಎಂಜಿನ್ ಸ್ಥಗಿತ, ಹಾರಾಟದ ವೇಳೆ ನಿಯಂತ್ರಣ ಮಾಡೋದಕ್ಕೆ ಸಮಸ್ಯೆ, ಗೇರ್ ಸಮಸ್ಯೆ, ಕ್ಯಾಬಿನ್ ಒಳಗೆ ಹೊಗೆ, ವಿಂಡ್ ಶೀಲ್ಡ್ ಬಿರುಕು ಬಿಡೋದು, ಟೈರ್ ಸಿಡಿಯೋದು, ಹೈಡ್ರಾಲಿಕ್ ಸೋರಿಕೆ ಸೇರಿದಂತೆ 32 ಘಟನೆಗಳು ವರದಿಯಾಗಿದ್ದಾವೆ. ಇಷ್ಟೆಲ್ಲ ಸಮಸ್ಯೆಗಳು ಇರುವಾಗ ಈ ವಿಮಾನ ಹಾರಾಟ ನಿಲ್ಲಿಸೋ ಬದಲಾಗಿ ಅದೇ ವಿಮಾನದ ಬಳಕೆ ಮುಂದುವರಿಸಿದ್ದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.